ಉರಿಯುತ್ತಿರುವ ಸ್ಟವ್ ಮೇಲೆ ಈ ಸ್ಪೂನನ್ನು ಒಂದು ಸಲ ಕಾಯಿಸಿ ನೋಡಿ. ಇಂಥ ಭಯಂಕರವಾದ ನೋವನ್ನು ಕಡಿಮೆ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ಇವತ್ತು ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ. ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಸೌತೆಕಾಯಿಯಲ್ಲಿ ಇರುವ ಈ ಚೊಗುರನ್ನು ಮೊದಲು ತೆಗೆದು ನಂತರ ಕಟ್ ಮಾಡಿ. ಯಾಕಂದರೆ ಇದರಲ್ಲಿ ಚೊಗುರು ಅಥವಾ ಕಹಿ ಅಂಶ ಇರುತ್ತೆ, ಕೆಲವೊಂದು ಸಲ ಕಹಿ ಬಂದುಬಿಡುತ್ತೆ. ಈ ಚೊಗುರನ್ನು ತೆಗೆದ ಮೇಲೆ ಸೌತೆಕಾಯಿಯನ್ನು ನೀಟಾಗಿ ಕಟ್ ಮಾಡಿ ತಿನ್ಬೋದು. ಸೌತೆಕಾಯಿ ಕಟ್ ಮಾಡುವಾಗ ಮರಿದೆ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ತುಂಬ ಯೂಸ್ಫುಲ್ ವಿಡಿಯೋ ನೋಡ್ಕೊಂಬರೋಣ. ಈ ರೀತಿ ಸ್ಟೀಲ್ದಾಗಿರುವ ಸ್ಪೂನ್ ತೊಗೊಳ್ಳಿ. ಈ ರೀತಿ ಸ್ವಲ್ಪ ದೊಡ್ಡದಾಗಿರಲಿ. ಚೆನ್ನಾಗಿ ಕಾಯಿಸ್ಬಿಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ತಕ್ಷಣ ಬಿಸಿ ಬಿಸಿ ಸ್ಪೂನ್ ಇರುವಾಗೇ ಹಾಕಿಬಿಡಬೇಕು. ಈ ರೀತಿ ಹಾಕಿ ತಕ್ಷಣದಲ್ಲಿ ಒಂದು ಕುದಿ ಬರುತ್ತೆ, ಅದು ಒಂದು ಲೇಹ ಥರ ರೆಡಿಯಾಗುತ್ತೆ. ಆ ಲೇಹವನ್ನು ನಾವು ವಿಪರೀತ ಕೆಮ್ಮು, ಗಂಟಲು ನೋವು ಇರುತ್ತೆ, ರಾತ್ರಿ ಸಮಯದಲ್ಲಿ ಮೆಡಿಷನ್ ಹಾಕಿದರೂ ಕಡಿಮೆ ಆಗಲ್ಲ. ಅಂದರೆ ಈ ಒಂದು ಲೇಹವನ್ನು ತಿನ್ನೋದ್ರಿಂದ ಬೇಗ ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾವು ಹಾಕಿರುವ ಜೇನುತುಪ್ಪ ಚೆನ್ನಾಗಿ ಸೌಂಡ್ ಬರಬೇಕು, ಅಷ್ಟು ಕಾದಿರಬೇಕು ಈ ಸ್ಪೂನು. ತಕ್ಷಣದಲ್ಲಿ ನಾವು ಜೇನುತುಪ್ಪ ಹಾಕಿ ಸ್ವಲ್ಪ ತಣ್ಣಗೆ ಮಾಡಬೇಕು. ನಂತರ ಇದನ್ನು ಕೈಯಿಂದ ತೆಗೆದು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ತಿನ್ನಿಸೋದ್ರಿಂದ ನಮಗೆ ಎಷ್ಟೇ ಕಫ ಕೆಮ್ಮು ಇದ್ದರೂ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸವನ್ನು ಮರಿದೇ ಮಾಡಬೇಕು. ಯಾಕಂದರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಆಗಿರ್ಬೋದು, ನಮ್ಮ ಬಾಡಿಲಿ ಇರುವಂತಹ ಎಲ್ಲ ಒಂದು ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಒಂದೇ ಎಸಳು ಬೆಳ್ಳುಳ್ಳಿಯನ್ನು ನಾವು ಸ್ವಲ್ಪ ಸುಟ್ಟುಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬ ಪ್ರಯೋಜನ ಇದೆ. ಇಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ, ಹಾಗಾಗಿ ಒಂದು ವಿಡಿಯೋನ ಯಾಕೆ ಶೇರ್ ಮಾಡಬಾರ್ದು ಅನ್ನಿಸ್ತು. ಬೆಳ್ಳುಳ್ಳಿಯನ್ನು ಈ ರೀತಿ ಸುಟ್ಕೊಂಬಿಡಿ. ಹಸಿ ವಾಸನೆ ಇರುವಾಗ ತಿನ್ನೋದಕ್ಕಿಂತ ಈ ರೀತಿ ಸುಟ್ಟಿರೋ ಬೆಳ್ಳುಳ್ಳಿಯನ್ನು ಆರಾಮಾಗಿ ತಿನ್ಬೋದು. ತಿಂದು ಉಗುರು ಬೆಚ್ಚಗಿರುವ ನೀರನ್ನು ಕುಡಿಬೋದು. ಈ ರೀತಿ ತಿನ್ನೋದ್ರಿಂದ ಅಸಿಡಿಟಿ, ಪಿತ್ತದ ಸಮಸ್ಯೆ ಇರ್ಬೋದು, ಹೊಟ್ಟೆ ನೋವು ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಕರಿಬೇವಿನ ಎಲೆಗಳು. ಕರಿಬೇವಿನ ಎಲೆಗಳಿಂದ ತುಂಬ ಪ್ರಯೋಜನ. ಕೂದಲಿನ ಆರೈಕೆಗಾಗಿರ್ಬೋದು, ಮುಖದ ಸೌಂದರ್ಯಕ್ಕಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಕರಿಬೇವಿನ ಎಲೆಗಳನ್ನು 10 ಎಲೆಗಳನ್ನು ತಗೊಳ್ಳಿ. ಇದರ ಜೊತೆಗೆ ಒಂದೇ ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ತಗೊಳ್ಳಿ. ಇದನ್ನು ನೀವು ಡೈಲಿ ಬೆಳಗ್ಗೆ ಬ್ರಷ್ ಮಾಡಿದ ತಕ್ಷಣ ಚೆನ್ನಾಗಿ ಅಗೆದು ಅದರ ರಸವನ್ನು ನುಂಗಿ 1 ಗ್ಲಾಸ್ ನೀರನ್ನು ಕುಡಿಬೇಕು. ಈ ರೀತಿ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು, ಅಸಿಡಿಟಿ ಸಮಸ್ಯೆಗಳು, ವಿಪರೀತ ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆನೋವಿನ ಸಮಸ್ಯೆ, ಗ್ಯಾಸ್ಟ್ರಿಕ್ಕಿಂದ ಬರುವಂಥ ಎಲ್ಲ ಸಮಸ್ಯೆಗೂ ರಾಮಬಾಣ. ಟ್ರೈ ಮಾಡಿ. ತೋತಾಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಒಂದು ಮಾವಿನಕಾಯಲ್ಲಿ 1 ಬೌಲ್ ಆಗುವಷ್ಟು ರೆಸಿಪಿನ 1 ವಾರಗಟ್ಟಲೆ ಇಟ್ಟು ತಿನ್ಬೋದು. ಇಲ್ಲಿ ನಾನು ಒಂದೇ ಒಂದು ಮಾವಿನಕಾಯಿ ತೆಗೆದು ನೋಡಿ ಚೆನ್ನಾಗಿ ತೊಳೆದು ತೊಟ್ಟನ್ನು ಕಟ್ ಮಾಡಿ ಈ ರೀತಿ ನಾನು ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಸಿಪ್ಪೆನ ಹಾಕಬಾರ್ದು. ಸಿಪ್ಪೆನೆಲ್ಲ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಹೆರ್ಕೋಬೇಕು. ತುಂಡು ತುಂಡು ಪೀಸ್ ಮಾಡೋದು ಬದಲು ಈ ರೀತಿ ನಾವು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಈ ರೀತಿ ಕೆತ್ಕೊಳ್ಬೇಕು. ಚಾಕುದಲ್ಲಿ ಈ ರೀತಿ ಕೆತ್ತಿದ ಥರ ಹೆರ್ಕೋಬೇಕು. ಈ ರೀತಿ ಹೆರ್ಕೊಳ್ಳೋದ್ರಿಂದ ಮಾವಿನಕಾಯಿ ತುಂಬ ಚೆನ್ನಾಗಿ ನಾವು ಅದನ್ನು ಮೆತ್ತಗೆ ಮಾಡ್ಬೋದು. ಜಾಮ್ ಮಾಡೋದಾದರೂ, ಮಾವಿನಕಾಯಿ ಜಾಮ್ ಮಾಡೋದಾದರೂ ಇದೇ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇಡೀ ಮಾವಿನಕಾಯಲ್ಲಿ ಇಷ್ಟು ಒಂದು ಪೀಸ್ ಸಿಕ್ಕಿತ್ತು. ಒಂದು ಕಡಾಯಿ ತೊಗೊಂಡು ಅದಕ್ಕೆ ಆ ಪೀಸನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ 2 ರಿಂದ 3 ನಿಮಿಷ ನಾವು ಇದನ್ನು ಕಾಯಿಸ್ಕೊಳ್ಳೋಣ. 1-2 ನಿಮಿಷ ನಾವು ಇದನ್ನು ದೊಡ್ಡ ಉರಿಯಲ್ಲಿ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೊಂದು ಪುಡಿ ಬೇಕು, ಮಾಡ್ಕೊಂಬಿಡೋಣ. ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಬ್ಯಾಡಿಗೆ ಮೆಣಸು ಬೇಕಾಗುತ್ತೆ. ಹಸಿಮೆಣಸು ಆಗಿರ್ಬೋದು, ನಾರ್ಮಲ್ ಖಾರ ಇರುವಂಥದ್ದು ಹಾಕಬಾರ್ದು. ಬ್ಯಾಡಿಗೆ ಮೆಣಸು ಹಾಕಿ 1/4 ಚಮಚದಷ್ಟು ಮೆಂತ್ಯ ಕಾಳು, ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿ ಇದನ್ನು ಗರಿಗರಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಬ್ಯಾಡಿಗೆ ಮೆಣಸು ಕಲ್ಲರು ಚೆನ್ನಾಗಿ ಕೊಡೋದ್ರ ಜೊತೆ ಖಾರ ಕಡಿಮೆ ಇರುತ್ತೆ, ಹಾಗಾಗಿ ನಾನು ಬ್ಯಾಡಿಗೆ ಮೆಣಸನ್ನು ಬಳಸಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡು ನಂತರ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಇದನ್ನು
ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಆಗಿ ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿ ಪುಡಿ ರೆಡಿ ಇದೆ. ಸಾಕಾಗುತ್ತೆ, ಇಷ್ಟು ತರಿ ಆದರೆ ಸಾಕಾಗುತ್ತೆ. ಈಗ ಇದು ನೋಡಿ 2 ನಿಮಿಷ ಆಗಿದೆ, ಮೆತ್ತಗೆ ಬೆಂದಿದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಇಟ್ಟು ಬೆಲ್ಲ ಹಾಕ್ಕೊಂಬಿಡೋಣ. ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಸ್ವೀಟು, ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಸಾಮಾನ್ಯವಾಗಿ ಹುಳಿ ಇರುತ್ತೆ, ಹಾಗಾಗಿ ನಾನು ಬೆಲ್ಲ ಒಂದು ಅರ್ಧ ಬೌಲ್ ಹಾಕಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ರೌಂಡು. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ರೆಡಿ ಮಾಡ್ಕೊಂಡಿರುವ ಪುಡಿಯನ್ನು ಹಾಕ್ಕೊಂಬಿಡೋಣ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಯಾಕಂದರೆ ಬ್ಯಾಡಗಿ ಮೆಣಸನ್ನು ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕೊಡ್ತಾ ಇದೆ. ಈ ಥರ ರೆಸಿಪಿ ಮಾಡಬೇಕಂದ್ರೆ ನೀವು ಖಾರ ಇರುವಂಥ ಮೆಣಸಿಕಾಯಿ ಬಳಸಬಾರ್ದು. ಬ್ಯಾಡಗಿ ಮೆಣಸಿಕಾಯಿ ಬಳಸೋದ್ರಿಂದ ಕಲರ್ ಜೊತೆಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಇದನ್ನೀಗ ಜಾಸ್ತಿ ಸಮಯದಲ್ಲಿ ಕುದಿಸೋದು ಬೇಡ, ಯಾಕಂದರೆ ಮಾವಿನಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ 1 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದಕ್ಕೆ ನೀರನ್ನು ಮಾತ್ರ ಹಾಕಬಾರ್ದು. ನಾವು ಬೆಲ್ಲ ಹಾಕಿರೋದ್ರಿಂದ ನೀರು ಚೆನ್ನಾಗಿ ಒಡ್ಕೊಳ್ಳುತ್ತೆ. ಈಗ ಸ್ವಲ್ಪ ರುಚಿ ನೋಡ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ರುಚಿ ಬಂದಿತ್ತು. ಬಿಸಿ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಈಗ ಒಂದು ಗಮ್ಮತ್ತಿನ ಒಗ್ಗರಣೆ, 1 2 3 ಚಮಚ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಇಂಗು ಬೇಕಾಗುತ್ತೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಇಂಗು ಕೂಡ ಹಾಕಿ ಈಗ ಒಗ್ಗರಣೆಯನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಘಮಘಮಿಸುವ ಮಾವಿನಕಾಯಿ ಡಿಫ್ರೆಂಟ್ ರೆಸಿಪಿ ರೆಡಿ ಆಯಿತು. ನಿಮಗೆ ಬರೀ ಒಂದೇ ಥರದ ರೆಸಿಪಿ ತಿಂದರೂ ಮಾವಿನಕಾಯಲ್ಲಿ ಬೇಜಾರಾಗಿದ್ದರೆ ಈ ಒಂದು ವಿಧಾನದಲ್ಲಿ ಮಾವಿನಕಾಯಲ್ಲಿ ಟ್ರೈ ಮಾಡಿ. ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಇದಕ್ಕೆ ಒಗ್ಗರಣೆಯಲ್ಲೇ ನೀವು ತುಪ್ಪನ ಬಳಸ್ಬೋದು, ಇಲ್ಲಾಂದರೆ ನೀವು ನಂತರ ಕೂಡ ಹಾಕ್ಕೋಬೋದು. ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟು ಒಂದು ಮಾವಿನಕಾಯಲ್ಲಿ 1 ಬೌಲ್ ಆಗುವಷ್ಟು ಈ ಒಂದು ಗೊಜ್ಜು ರೆಡಿಯಾಗಿತ್ತು. ಮಿಸ್ ಮಾಡದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಒಂದು ತುತ್ತು ಜಾಸ್ತಿನೇ ಊಟ ತಿಂತೀರಾ, ಅಷ್ಟೊಂದು ರುಚಿಕರವಾಗಿತ್ತು. ಇವತ್ತಿನ ಸಿಂಪಲ್ ಆಗಿರುವ ಮಾವಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.